ಅಫಜಲಪುರ ತಾಲೂಕಿನ ಕರ್ಜಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನೀಡಲಾದ ಉಪಹಾರವನ್ನು ತಿಂದ ಮಕ್ಕಳು ಸಾಲಾಗಿ ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿದ್ದಾರೆ. ಹೊಲಸಾದ ಮತ್ತು ದುರ್ವಾಸನೆ ಬರ್ತಿದ್ದ ಅವಲಕ್ಕಿಯನ್ನು ಬಲವಂತವಾಗಿ ಮಕ್ಕಳಿಗೆ ಬಡಿಸಿದ್ದೇ ಈ ಅನಾಹುತಕ್ಕೆ ಕಾರಣ ಎಂದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಧಾವಿಸಿದ ಶಾಸಕ ಎಂವೈ ಪಾಟೀಲ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿ ಕಟ್ಟುನಿಟ್ಟಿನ ತನಿಖೆಗೆ ಆದೇಶಿಸಿದ್ದಾರೆ. ಕರ್ಜಗಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಳಪೆ ಮಟ್ಟದ ಆಹಾರ ನೀಡಿ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿದೆ. ಇದಕ್ಕೆ ಕಾರಣರಾದ ವಾರ್ಡನ್ ರವಿ ವಾಲಿ ಹಾಗೂ ಅಡುಗೆ ಸಿಬ್ಬಂದಿ ಮೇಲೆ ಸಮಾಜ ಕಲ್ಯಾಣ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಶಾಸಕರಾದ ಎಂವೈ ಪಾಟೀಲ್ ಅವರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು. ಅವಲಕ್ಕಿ ಒಳಗಡೆ ವಾಸನೆ ಬರ್ತಿತ್ತು. ನಾವು ವಾಸನೆ ಬರ್ತಿದೆ ಅಂತ ತೋರಿಸಿದ್ರು, ಏನು ವಾಸನೆ ಬರ್ತಿಲ್ಲ, ತಿಂದ್ರೆ ತಿನ್ನಿ ಇಲ್ಲದಿದ್ರೆ ಬಿಡಿ ಅಂದ್ರು. ಆಮೇಲೆ ನಾವೆಲ್ಲ ಚೆಲ್ಲಿದ್ವಿ. ಪ್ರೇಯರ್ ಬೆಲ್ ಹೊಡೆದ ಮೇಲೆ ಪ್ರೇಯರ್ಗೆ ಹೋದಾಗ ಎಲ್ರಿಗೂ ತಲೆ ಚಕ್ರ ಬಂದು ಕೆಳಗೆ ಬಿದ್ದು ವಾಂತಿ ಆಯಿತು. ಇದರಲ್ಲಿ ವಾರ್ಡನ್ ಹಾಗೂ ಅಡುಗೆ ಮಾಡೋರ ಪೂರ್ಣ ಪ್ರಮಾಣದ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ. ಪ್ರತಿಯೊಂದು ಧಾನ್ಯ, ನೀರು ಹಾಗೂ ಪಾತ್ರೆಗಳ ನೈರ್ಮಲ್ಯವನ್ನು ಪರಿಶೀಲಿಸುವುದು ವಾರ್ಡನ್ ಹಾಗೂ ಪ್ರಿನ್ಸಿಪಲ್ ಕರ್ತವ್ಯ. ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಸುದ್ದಿಗಳಿಗಾಗಿ ಸಂಪರ್ಕಿಸಿ ವಿಶ್ವದೃಷ್ಟಿ ಕನ್ನಡ ನ್ಯೂಸ್ 24x7. ಏನೋ ಆಗಿಲ್ಲ, ಉದ್ದಿನ ಬೆಳೆ ವಾಸ ಅಂತ ಸುಮ್ ತಿನ್ರಿ ಅಂತಾರ. ಸರ್ ಎಷ್ಟು ಬೇಜವಾಬ್ದಾರಿ ಅವ್ರು ಎಷ್ಟು ಆ ಮಸಲೆ ತನಿಖೆ ಮಾಡಿ ಮೇಡಮ್ ಅವ್ರು ತಪ್ಪಿದ ಸ್ಥಿತಿ ಇದ್ರು ಅಂದ್ರೆ ಅವ್ರಿಗೆ ಕೂಡ್ಲಿ ಅಲ್ಲಿಂದ ಇದು ಮಾಡಿ ಕ್ಯಾನ್ಸಲ್ ಮಾಡ್ಬಿಡ್ರಿ ಅವ್ರಿಗೆ. ನಮ್ಮ ಕಾನೂನು ಆಕ್ಷನ್ ತಗೊಳ್ರಿ. ಈಗ ಇದ್ರ ರಿಸಲ್ಟ್ ಬರ್ಬೇಕು ಅಂತಂದ್ರೆ ಯಾವ ಟು ಟೇಕ್ ಸಮ್ ಆಕ್ಷನ್ ಮಾಡಿ. ಮತ್ತೆ ಇಂತ ಘಟನೆ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡ್ಬೇಡ್ರಿ ಮೇಡಮ್. ಯಾರಿಗೂ ಮೇಡಮ್ ಇದ್ರಲ್ಲಿ ಯಾರದೇ ಕೈವಾಡಿದ್ರು ಅವರಿಗೆ ಸಸ್ಪೆಂಡ್ ಮಾಡ್ಲೇಬೇಕು ನೀವು ದಯವಿಟ್ಟು. ಈ ಘಟನೆ ಕುರಿತು ಆಗ್ಬಾರ್ದು ಈ ತರ. ಇದ್ರ ಜವಾಬ್ದಾರಿ ಏನಪ್ಪಾ ಅಂದ್ರೆ ವಾರ್ಡನ್ ಮ್ಯಾಗ ಜವಾಬ್ದಾರಿ ಇದೆ, ಅಡಿಗೆ ಮಾಡೋರು ಜವಾಬ್ದಾರಿ ಇದೆ, ಅವ್ರ ಮ್ಯಾಗ ಸೀರಿಯಸ್ ಆಕ್ಷನ್ ತಗೋಬೇಕಾಗ್ತದೆ. ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ. ಇದು ಪ್ರಿನ್ಸಿಪಲ್ ಜವಾಬ್ದಾರಿ ಇದೆ, ಆದ್ರೂ ಸಹಿತ ವಾರ್ಡನ್ ಬಹಳ ಮುಖ್ಯ ಇದೆ. ಪ್ರತಿಯೊಂದು ಕಾಳು ಕಡಿ ಏನದ ಎಲ್ಲ ಚೆಕ್ ಮಾಡ್ಬೇಕು ನಾವು, ಸ್ವಚ್ಛ ಮಾಡ್ಯಾರ ಇಲ್ಲೋ, ಅಡುಗೆ ಪಾತ್ರೆಗಳ ಸ್ವಚ್ಛ ಅದಾವಲ್ಲ, ನೀರು ಸ್ವಚ್ಛ ಅದಾವ ಇಲ್ಲೋ, ಇವೆಲ್ಲ ಚೆಕ್ ಮಾಡ್ಬೇಕು. ಇಲ್ಲ ನೀರು ಸರಿಯಾಗಿ ಬಾಯ್ಲ್ ಆದ ಬಳಿಕ ಸೋಸಿಬಿಟ್ಟು ಆಮೇಲೆ ಅದು ಸಾಮಗ್ರಿ ಎಲ್ಲ ಹಾಕ್ಬೇಕು. ಅಕ್ಕಿ ಒಳಗ ಇದಿರ್ತವೆ, ಕ್ರಿಮಿಕೀಟಗಳು ಇರ್ತವೆ, ಅದು ಜೊಂಡಿ ಹಿಡಿದಿರ್ತದೆ. ನಿರ್ಲಕ್ಷ್ಯದ ಅಂತ ಹೇಳ್ತಾರೆ. ವಾರ್ಡನ್ ಮತ್ತು ಅಡಿಗೆ ಮಾಡೋರ್ದು ಪೂರ್ಣ ಪ್ರಮಾಣ ನಿರ್ಲಕ್ಷ್ಯದ. ಮಕ್ಕಳು ಹೇಳಕತ್ತಾರ ಸರ, ಅದು ಅವಲಕ್ಕಿ ಹೊಲಸಿತ್ತ, ವಾಸ ಬರ್ಲಕತ್ತಿತ್ತ, ಅದೇ ಪಾಣಿ ಹೊಡೆದು ಅದೇ ಕೊಟ್ಟವ್ರು ಅದು ತಿಂದ ಮೇಲೆ ವಾಂತಿ ಭೇದಿ ಆಗ್ಯದಂತ ಅವ್ರಿಗೆ. ಈ ತರ ಆರಾಮ್ ತಪ್ಪದ ಹಿಂಗ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಂತ ಹೇಳತ್ತಾರ. ಅವಲಕ್ಕಿದೆ ಮಿಸ್ಟೇಕ್ ಇದ್ದಿದ್ರೆ ವಾರ್ಡನ್ ಜವಾಬ್ದಾರಿ. ಯಾಕಂದ್ರೆ ಅಲ್ಲಿ ಅಡಿಗೆ ಮಾಡೋರು ಜವಾಬ್ದಾರಿ ಬರಲ್ಲ, ಅಲ್ಲಿ ಪ್ಯೂರ್ ವಾರ್ಡನ್ ಮತ್ತು ಪ್ರಿನ್ಸಿಪಲ್. ಅದ್ ಯಾರು ವಾಸ ಹೊಂಟದ್ರಿ ನಾವು ತಿನ್ನಂಗಿಲ್ಲ ಅಂತ ಅಂದಾರತ್ತ ಅವ್ರ ಮಕ್ಕಳು ಹೇಳೋಣ. ಅವ್ರು ಹೇಳ್ತಾರತ್ತೆ ತಿಂತಿರ್ತೀನು ಇಲ್ಲ ಬಿಟ್ಟು ಹೋಗ್ತಿರ್ ಹೋಗಂತಂದಾರ. ನೆಕ್ಸ್ಟ್ ನಾವು ಅಲ್ಲಿ ವಿಸಿಟ್ ಕೊಡ್ತೇವೆ, ಮುರಾಜಿಗೆ ಹೋಗ್ತೇವೆ, ಇದು ಸರಿಯಾದ ರೀತಿಯಲ್ಲಿ ತಗೊಳ್ತೇವೆ ನಾವು. ಇಲ್ಲಿ ಬೇಕಾದ್ರ ಅವರೇ ಹುಡುಗಿ ಹೇಳೇನ್ರಿ, ಕೇಳ್ರಿ ಹುಡುಗನ್ ಏನಾಯ್ತಮ್ಮ. ಅದು ಅವಲಕ್ಕಿ ಒಳಗಿಲ್ರಿ ವಾಸನೆ ಹೊಂಟಿತ್ರಿ. ವಾಸನೆ ಹೊಂಟನ ಅಂಟಿದವ್ರಿಗೆ ತೋರ್ಸಿರಿ, ನಾಯಿನ್ ತನದವ್ರಿ ಎಲ್ಲಾರು ತೋರ್ಸೋಣ. ಅಲ್ಲೇನ ವಾಸನೆ ವಾಸನೆ ಹೊಂಟಿಲ್ಲ ತಂದ್ರಿ. ವಾಸನೆ ಹೊಂಟಿಲ್ ತಿನ್ನೋ ತಂದ್ರಿ. ಆಮೇಲೆ ನಾವ್ ಎಲ್ಲಾರು ಚೆಲ್ದೇವ್ರಿ, ಯಾರು ಉಂಡಿಲ್ರಿ, ವಾಸನೆ ಬರ್ನಾರಿ ಉಣಾನ ಹೇಳ್ರಿ. ಆಮೇಲೆ ಸೋರ್ ಬಂದಿವ್ರಿ, ಸೋರ್ ಬಂದ್ಕೆ ಚೆಕ್ ಮಾಡ್ಬಿಟ್ಟು ಆಮೇಲೆ ಪ್ರೇಯರ್ ಬೆಲ್ ಹೊಡ್ನ ಪ್ರೇಯರಿಗೆ ಬಂದೇವ್ರಿ. ಪ್ರೇಯರ್ ಬರ್ನ ಇಲ್ರಿ, ಎಲ್ಲರೂ ಅರ್ಧ ಮಂದಿ ಚಕ್ರ ಬಂದ್ ಬೀಳೋದು, ಆಲ್ಟಿ ಮಾಡೋದು ಮಾಡ್ತೈತಿ. ಬರೋಬರ್